ನಿಮ್ಮ ಕಾರ್ಡು ಬಂದ್ ಆಗಿದೆಯಾ ಅಥವಾ BPL ಆಗಿರ್ಬೋದು. ಬಂದ್ ಆದರೂ ಕೂಡ ನೀವು ಪಡಿತರವನ್ನು ಅಥವಾ ರೇಷನನ್ನು ನ್ಯಾಯಬೆಲೆ ಅಂಗಡಿಯಿಂದ ಪಡೆಯಬಹುದು. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ಅಪ್ಡೇಟ್ನೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಬಹಳ ಜನರು ಕಮೆಂಟ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು. ಏನು ಅಂತ ಹೇಳಿ, ನಮ್ಮ ಕಾರ್ಡು ಬಂದಾಗಿದೆ, ಬಂದಾದರೂ ಕೂಡ ನಾವು ರೇಷನನ್ನು ಪಡಿಬೋದಾ ಅಥವಾ ಪಡಿಲಿಕ್ಕೆ ಆಗೋದಿಲ್ವಾ, ನಮ್ಮ ಕಾರ್ಡು ರದ್ದಾಗಿದೆ, ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾಯಿದ್ರು. ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರದಿಂದ. ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಹಳ ಖುಷಿ ತರುವಂಥ ಒಂದು ವಿಚಾರನ ರಾಜ್ಯ ಸರ್ಕಾರದಿಂದ ಹೊರಡಿಸಿದ್ದಾರೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ಮೊದಲ ಬಾರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಅಗತ್ಯ ಇರುತ್ತೆ. ಹಾಗಾಗಿ ಮಾಹಿತಿ ಕೂಡ ಪೂರ್ತಿಯಾಗಿ ನೋಡಿ, ನಂತರ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಹೌದು ವೀಕ್ಷಕರೇ, ಇಲ್ಲಿ ಯಾರೆಲ್ಲ BPL ರೇಷನ್ ಕಾರ್ಡನ್ನು ಹೊಂದಿದ್ರ ಅವರು ಕಾರ್ಡು ಕೆಲವೊಬ್ಬರದು ಬಂದಾಗಿದೆ, ಕೆಲವೊಬ್ಬರದು ಚಾಲು ಇದೆ. ಚಾಲು ಇದ್ದವರು ರೇಷನನ್ನು ಪಡಿತಾನೆ ಇರ್ತಾರೆ. ಬಂದಾಗಿರೋರು ಏನು ಮಾಡ್ತಾರೆ, ಅವರು ನಮಗೆ ರೇಷನ್ ಕೊಡ್ತಾ ಇಲ್ಲ ನ್ಯಾಯಬೆಲೆ ಅಂಗಡಿಯಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಪಡಿತರವನ್ನು ಕೊಡ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಇಲ್ಲಿ ಒಂದು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಅಪ್ಡೇಟ್ ಕೊಟ್ಟಿದ್ದಾರೆ. ಬಹಳ ಖುಷಿ ತರುವಂಥ ಒಂದು ವಿಚಾರ ಇದು. ನಾನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ಒಂದು ಪಕ್ಕದಲ್ಲಿ ಸ್ಕ್ರೀನ್ಶಾಟನ್ನು ಹಾಕ್ತಾ ಇದ್ದೀನಿ. ಈ ಸ್ಕ್ರೀನ್ಶಾಟನ್ನು ನೀವು ನೋಡ್ಕೊಂಡ್ಬಿಟ್ಟು ಪೂರ್ತಿ ಮಾಹಿತಿಯನ್ನು ತಿಳ್ಕೊಬೋದು. ಬಡವರ ಅನ್ನ ಕಸಿದುಕೊಳ್ಳಲಾಗುತ್ತಿದೆ ಎಂದು ಜನಾಕ್ರೋಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆ ಪ್ರಕ್ರಿಯೆ ಕೈಬಿಟ್ಟು ಯಥಾಸ್ಥಿತಿ ಮುಂದುವರಿಕೆ ಆದೇಶಿದೆ. ರದ್ದಾಗಿರುವ ಹಳೆಯ BPL ಕಾರ್ಡ್ ತೋರಿಸಿ ಪಡಿತರ ಪಡೆಯಲು ಅವಕಾಶ ನೀಡಿದೆ. ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಮೊದಲು ಚಾಲ್ತಿಯಲ್ಲಿ ಇರೋದನ್ನು ಬಂದ್ ಮಾಡಿದ್ರಲ್ವಾ, ಸೊ ಅದನ್ನು ಮತ್ತೆ ಯಥಾಸ್ಥಿತಿ ಚಾಲನೆಯಲ್ಲಿ ಬರೋ ಥರ ಒಂದು ಇಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ರದ್ದಾಗಿರುವ ನಿಮ್ಮ ಹಳೆಯ BPL ಕಾರ್ಡ್ ಇತ್ತಂದರೆ ಅದನ್ನು ತೋರಿಸ್ಬಿಟ್ಟು ನೀವು ಮತ್ತೆ ರೇಷನನ್ನು ಪಡಿತರವನ್ನು ಪಡಿಬೋದು. ಇಲ್ಲಿ ನಾನು ಒಂದೊಂದಾಗಿ ಪೂರ್ತಿಯ ಮಾಹಿತಿಯನ್ನು ನಿಮಗೆ ಇಲ್ಲಿ ತೋರಿಸಿದ್ದೇನೆ. ಇದರಲ್ಲಿ ನೀವು ಪೂರ್ತಿಯಾಗಿ ಓದ್ಕೊಳ್ಳಿ. ಹೊಸ ರೇಷನ್ ಕಾರ್ಡ್ ವಿತರಣೆ. ಕಳೆದ 2 ವರ್ಷಗಳಿಂದ ಹೊಸ BPL ಕಾರ್ಡು ಅರ್ಜಿಗಳು ಬಾಕಿ ಉಳಿದಿದ್ದು, ಲಾಗಿನ್ ಪ್ರಕ್ರಿಯೆ ಸರಿಪಡಿಸಿ ಹೊಸದಾಗಿ ಅರ್ಹರಿಗೆ BPL ಕಾರ್ಡ್ ಹಂಚಿಕೆ ಮಾಡಲಾಗುವುದು ಎಂದು ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನು 1 ವಾರದೊಳಗಡೆ ನಿಮ್ಮ ಅನ್ನಭಾಗ್ಯ ಯೋಜನೆಯ DBT ಹಣ ಕೂಡ ಬರ್ತಾ ಇದೆ. ಯಾಕೆ ಅನ್ನೋದಾಯ್ತಂದರೆ, ಸೆಪ್ಟೆಂಬರ್ನಿಂದ ಇದು ಹೋಲ್ಡ್ ಆಗಿದೆ, ಯಾರಿಗೂ ಕೂಡ ಇನ್ನೂ ಬಂದಿಲ್ಲ. ಅವ್ರಿಗೂ ಕೂಡ ಈ ಒಂದು DBT ಹಣ ಕೂಡ ಅವರ ಖಾತೆಗೆ ಜಮಾ ಆಗುತ್ತೆ. ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಕಾರಿ ನೌಕರರಿಗೆ 9 ಲಕ್ಷ ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ಒಂದು ಎಕ್ಸಾಂಪಲ್ ಅಂತಂದರೆ, ಲಿಂಗಸೂರು ತಾಲೂಕಿನಲ್ಲಿ, ರಾಯಚೂರು ಡಿಸ್ಟಿಕ್ಕು ಲಿಂಗಸೂರು ತಾಲೂಕಿನಲ್ಲಿ BPL ಪಡಿತರ ಕಾರ್ಡ್ ಹೊಂದಿದ 69 ಸರ್ಕಾರಿ ನೌಕರರಿಂದ 9,81,000 ರೂಪಾಯಿವರೆಗೂ ಹೆಚ್ಚು ದಂಡ ವಸೂಲು ಮಾಡಲಾಗಿದೆ. ಸರ್ಕಾರಿ ಸೇವೆಯಲ್ಲಿದ್ದರೂ ಕೂಡ ಇವರು BPL ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಇವರಿಗೆ ದಂಡ ಕೂಡ ವಿಧಿಸಲಾಗಿದೆ. ನೋಡಿ ವೀಕ್ಷಕರೇ, ಎಲ್ಲನೂ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದಾರೋ, ಯಾರು ಸರ್ಕಾರಿ ನೌಕರರು ಇದ್ದಾರೋ ಅಂಥವರ ಒಂದು ಡೀಟೇಲನ್ನು ಕಲೆಕ್ಟ್ ಮಾಡಿಬಿಟ್ಟು ಅವರಿಗೆ ದಂಡ ಕೂಡ ಹಾಕಿದ್ದಾರೆ. ಯಾರೆಲ್ಲ ಸರ್ಕಾರಿ ನೌಕರರು ಇದ್ದಾರೋ, ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದಾರೋ ಇಂಥವ್ರಿಗೆ ಕಂಡು ಹಿಡಿದ್ಬಿಟ್ಟು ಅವರ ಒಂದು BPL ರೇಷನ್ ಕಾರ್ಡನ್ನು ರದ್ದು ಮಾಡಿ ಅವರಿಗೆ APL ಕಾರ್ಡ್ ಮಾಡ್ತಾರೆ. ಅದರ ಜೊತೆಗೆ ದಂಡ ಕೂಡ ಹಾಕಿದ್ದಾರೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಾಹಿತಿಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.